ಆತ್ಮೀಯ ಕನ್ನಡಿಗ ಬಂಧುಗಳೇ ನಮಸ್ಕಾರ. ಕ್ಷೇಮವಾಗಿರಿ, ನಗ್ತಾ ಇರಿ. ಇಲ್ಲಿ ನೂರಾರು ದೋಣಿಗಳಲ್ಲಿ ಇಲ್ಲಿ ನಮಗೆಲ್ಲ ಈ ದೋಣಿ ವಿಹಾರಕ್ಕೆಂದು ಕರ್ಕೊಂಡು ಹೋಗ್ತಾರೆ. ನಾವು ಸಹ ಇಲ್ಲಿ ದೋಣಿ ವಿಹಾರದೊಂದಿಗೆ ಈ ಸೈಬೀರಿಯನ್ ಪಕ್ಷಿಗಳಿಗೆ ನಮ್ಮ ಕೈಯಾರ ತಿಂಡಿಯನ್ನು ತಿನ್ನಿಸ್ತಾ ಅವುಗಳೊಂದಿಗೆ ಆತ್ಮೀಯತೆಯ ಬಾಂಧವ್ಯವನ್ನು ಸವಿಯೋಣ. ಈ ಕಾಶಿ ಕ್ಷೇತ್ರದಲ್ಲಿ ಸುಮಾರು 84 ಘಾಟ್ಗಳಿವೆ. ಅವುಗಳಲ್ಲಿ ಮಣಿಕರ್ಣಿಕಾ ಹಾಗೂ ಹರಿಶ್ಚಂದ್ರ ಘಾಟ್ಗಳಲ್ಲಿ ಮಾತ್ರ ಮಾನವ ದೇಹದ ಅಂತ್ಯ ಸಂಸ್ಕಾರಕ್ಕೆ ವ್ಯವಸ್ಥೆ ಇದೆ. ಇದು ನೋಡಿ, ಮಣಿಕರ್ಣಿಕಾ ಘಾಟ್ ಪಕ್ಕದಲ್ಲಿರುವ ಕಾಶಿ ವಿಶ್ವನಾಥ ಮಂದಿರದ ಪ್ರವೇಶ ದ್ವಾರ. ಕೇವಲ 100 ರೂಪಾಯಿಯಲ್ಲಿ ನಿಮಗೆ ಈ ಮೋಟರ್ ಬೋಟ್ನಲ್ಲಿ ಸಂಪೂರ್ಣವಾದ ಕಾಶಿ ಒಂದು ರೌಂಡ್ ಹಾಕಿ ಕರ್ಕೊಂಡು ಬರ್ತಾರೆ. ಎಲ್ಲ ಘಾಟ್ಗಳಿಗೂ ಕರ್ಕೊಂಡು ಹೋಗಿ ದರ್ಶನ ಮಾಡಿಕೊಂಡು ಕರ್ಕೊಂಡು ಬರ್ತಾರೆ. 100 ರೂಪಾಯಿಯಲ್ಲಿ ಅರ್ಧ ಗಂಟೆಯ ಕಾಲ ಗಂಗಾ ನದಿಯಲ್ಲಿ ವಿಹಾರ ಮಾಡಿಸ್ತಾರೆ. ಹಾಗಿದ್ರೆ ಬನ್ನಿ, ಕಾಶಿಯ ಈ ಪವಿತ್ರ ಗಂಗಾ ನದಿಯಲ್ಲಿ ವಿಹಾರ ಮಾಡ್ಕೊಂಡು ಬರೋಣ. ಕಾಶಿಯ ಈ ಗಂಗಾ ನದಿಯ ತಟದಲ್ಲಿ ಪುರಾತನವಾದ ಐತಿಹಾಸಿಕ ಕಟ್ಟಡಗಳಿವೆ. ನೋಡಿ, ಇದು ಹರಿಶ್ಚಂದ್ರ ಘಾಟ್ ಅಂತ. ಇಲ್ಲಿ ನೂರಾರು ಘಾಟ್ಗಳಿದ್ರೂ 2 ಘಾಟ್ಗಳಲ್ಲಿ ಮಾನವ ದೇಹದ ಅಂತ್ಯ ಸಂಸ್ಕಾರಕ್ಕೆ ವ್ಯವಸ್ಥೆ ಇದೆ. ಇದು ನೋಡಿ, ಪವಿತ್ರವಾದ ಗಂಗಾ ನದಿ. ಅಸ್ಸಿ ಘಾಟ್ ಅಂತ, ಅಸ್ಸಿ ನದಿಯ ನೆನಪಿಗೋಸ್ಕರ ಒಂದು ಘಾಟನ್ನು ನಿರ್ಮಾಣ ಮಾಡಿದ್ದಾರೆ ಇಲ್ಲಿ. ಇದು ಸುಮಾರು 4 ಕಿಲೋಮೀಟರ್ವರೆಗೂ ಇಲ್ಲಿವರೆಗೂ ಕರ್ಕೊಂಡು ಬರ್ತಾರೆ. ಅದಾದ ನಂತರ ಮತ್ತೆ ಪುನಃ ಮಣಿಕರ್ಣಿಕಾ ಘಾಟ್ವರೆಗೂ ಇದರಲ್ಲಿನೇ ಕರ್ಕೊಂಡು ಹೋಗಿ ಬಿಡ್ತಾರೆ. ಇಲ್ಲಿ ಲಕ್ಷಾಂತರ ಸೈಬೀರಿಯನ್ ಪಕ್ಷಿಗಳಿವೆ. ಈ ಪಕ್ಷಿಗಳಿಗೆ ನನ್ನ ಕೈಯಲ್ಲಿ ತಿಂಡಿಯನ್ನು ಕೊಡುವಂಥ ಒಂದು ಭಾಗ್ಯ ಸಿಕ್ಕಿದೆ ನೋಡಿ. जल्दी और 40 घंटे जाएंगे नहीं।
दिख रहा है